ಹೊಸಕೋಟೆ ತಾಲೂಕಿನ ಅನಕೊಂಡಹಳ್ಳಿ ಹೋಬಳಿಯ ಬೋತನಹೊಸಹಳ್ಳಿ ಗ್ರಾಮದ ಗುಂಡುತೋಪಿನಲ್ಲಿ 2 ಎಕರೆ 30 ಗುಂಟೆ ಜಮೀನಿನಲ್ಲಿ ಕಳೆದ 20 ವರ್ಷಗಳಿಂದ ತಕರಾರಿತ್ತು. ಅದರಲ್ಲಿ ಆಜುಬಾಜಿನವರು ಒತ್ತುವರಿ ಮಾಡಿಕೊಂಡು ಸಮಸ್ಯೆಯಲ್ಲಿ ಇತ್ತು. ಆದರೆ ಆ ಜಾಗಕ್ಕೆ ಇಂದು ತೆರೆ ಎಳೆದಿದ್ದು ಸಮಸ್ಯೆ ಇತ್ಯರ್ಥಗೊಂಡಿದೆ. ಹೌದು, 2 ಎಕರೆ 30 ಗುಂಟೆ ಜಮೀನಿನ ಪಕ್ಕದಲ್ಲಿ ಸರ್ಕಾರಿ ಗೋಮಾಳು ಜಮೀನಿತ್ತು. ಆದರೆ ಅದರ ಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡಿದ್ರು. ಆದರೆ ಅಲ್ಲಿನ ದಲಿತರಿಗೆ ನಿವೇಶನಗಳಿಲ್ಲದೆ ಇರುವುದರಿಂದ ಜಮೀನಿನವರು ಹಾಗೂ ಗ್ರಾಮಸ್ಥರು ಪೊಲೀಸರ ಸಮ್ಮುಖದಲ್ಲಿ ಮಾತನಾಡಿಕೊಂಡು 20 ವರ್ಷಗಳಿಂದ ಇದ್ದ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇನ್ನು ಗ್ರಾಮದ ಮುಖಂಡರು, ಜಮೀನು ಮಾಲೀಕರು ಹಾಗೂ ಮುಖಂಡರು ಈ ಜಮೀನಿನ ಸಮಸ್ಯೆ ಬಗ್ಗೆ ಹಾಗೂ ಸಮಸ್ಯೆ ಬಗೆಹರಿಸಿಕೊಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದು ಹೀಗೆ. ಇಲ್ಲಿ ಒಂಚೂರು ಗುಂಟು ಜಾಗದ ಒಂಚೂರು ಒಂದು 20 ವರ್ಷದಿಂದ ಏನು ಸಮಸ್ಯೆ ಇತ್ತು. ಮತ್ತು ಈಗೆಲ್ಲ ನಮ್ಮೂರವರು ಊರವರೆಲ್ಲ ಸೇರಿ ಅಧ್ಯಕ್ಷನವರೆಲ್ಲ ಸೇರಿ ಈಗೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ಒಂದು ಮಾರ್ಕಿಂಗ್ ಮಾಡಿ ಕೆಲಸ ಮುಗಿಸ್ತಾ ಇದ್ದಾರೆ. ಕ್ಲಿಯರ್ ಮಾತು ಹುಟ್ಟಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಅದು ನೀಟಾಗಿ ಮಾಡ್ತಾವ್ರೆ. ಈಗ ಯಾವ ಊರು ಬೋಧನಹಳ್ಳಿ ನಂಬರ್ 6 ಇದು. 6ರಲ್ಲಿ ಒಂದು 2 ಎಕರೆ 30 ಗುಂಟೆ ಜಾಗ ಆಗ ವಸತಿ ಯೋಜನೆ ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಒಂದು 49 ಕುಟುಂಬಕ್ಕೆ 49 ಕುಟುಂಬ ಬಿಟ್ಟು ಒಂದು 9 ಅಡಿ ಪಕ್ಕದವರು ಒತ್ತುವರಿ ಇದ್ದರು. ಆ ಒತ್ತುವರಿ ಜಾಗನ ಇವತ್ತು ತೆರವುಗೊಳಿಸಿ ಕೆಲಸ ಮುಗಿಸಿ ಕಳಿಸ್ತಾರೆ. ಫೆನ್ಸಿಂಗ್ ಆಗಿ ಬೋಧನಹಳ್ಳಿ ಗ್ರಾಮ, ಇಲ್ಲಿ ಸರ್ಕಾರಿ ಹೈವೇ ಪಕ್ಕ ಒಂದು 207 ಸರ್ಕಾರಿ ಹೈವೇ ಭಾಳ ಬೆಲೆ ಬಾಳುವಂಥ ಜಮೀನುಗಳು ಇವತ್ತು. ಇಲ್ಲಿ ಒಂದು 2 ಎಕರೆ 30 ಗುಂಟೆ ಹಿಂದೆಯಿಂದ ಗುಂಟೋಪು ಒಂದು 30 ವರ್ಷದಿಂದ ಒಂದು 30ರಿಂದ 40 ಕುಟುಂಬ ಜಾಗ ಮಾಡಿ ಮನೆಗಳು ಕಟ್ಕೊಂಡು 30-40 ವರ್ಷದಿಂದ ಅವರು ಜೀವನ ಮಾಡ್ಕೊಂಡು ಹೋಗ್ತಾವ್ರೆ. ಬಾಜು ಒಂದು ಪಕ್ಕದ ಜಮೀನು ವೈಯಕ್ತಿಕ ಆಸ್ತಿ, ಅದು ಸಾರ್ವಜನಿಕ ಆಸ್ತಿ ಅಲ್ಲ. ಅದು ವೈಯಕ್ತಿಕ ಆಸ್ತಿನ ಅವ್ರು ಕಾಂಪೌಂಡ್ ಮಾಡ್ಕೊಳ್ಳೋವಾಗ 2 ಜಾಗ ಕಾಂಪೌಂಡ್ ಮಾಡ್ಕೊಳ್ಳೋವಾಗ ಒಂದಿಷ್ಟು ಒತ್ತುವರಿ ಇದೆ ಅದೇ ಅಂತ ಅಂದಾಜು ಮಾಡಿ ಆ ಕಾಲೋನಿಯಾಗಿರುವಂಥ ಬೋಧನಹಳ್ಳಿ ಗ್ರಾಮದ ಅದು ಡಿ ಕೆ ರಾಮಯ್ಯ ಕಾಲೋನಿ ಆ ಕಾಂಪೌಂಡ್ನ ಸರಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಒತ್ತುವರಿ ಬೇಡ, ಒತ್ತುವರಿ ತೆರವು ಮಾಡಿ ಕಾಂಪೌಂಡ್ ಹಾಕ್ತೀವಿ. ಇವತ್ತು ಅದನ್ನು ಒಂದು 5-6 ವರ್ಷದಿಂದ ಇದ್ದಿದ್ದು ತಗಾದೇನ ಇವತ್ತು 2 ಜನ ಪಕ್ಕದ ಬಾಜು ಜಮೀನ್ದಾರರು ಏನು ವೈಯಕ್ತಿಕ ಆಸ್ತಿ ಇತ್ತು ಸರ್ವೆ ನಂಬರ್ 5ರಾಗ ಒಂದು 30 ಗುಂಟೆ ಏನೋ ಇತ್ತು ಅವ್ರ ಕೈಲಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ 2 ಎಕರೆ 30 ಗುಂಟೆನ ಅಚ್ಚುಕಟ್ಟು ಮಾಡ್ಕೊಂಡು 2 ಜನ 2 ಸಮ್ಮುಖದೊಳಗೆ ಪೊಲೀಸ್ ಇಲಾಖೆ ನಾವು ಭಾಗವಹಿಸಿದವರು ಸರಿ ಮಾಡ್ಕೊಂಡು ಒಂದು ಗಡಿ ನಿಗದಿಗೆ ಮಾಡಿ ಕಾಂಪೌಂಡ್ ಕೆಲಸ ಪೂರ್ತಿ ಮಾಡ್ಕೊಂತಾರೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ತಗಾದಂಗಿರಲ್ಲ, ಯಾವುದು ರಾಜಕೀಯಕ್ಕೆ ಅನುಕೂಲ ಆಗಂಗೆ ಏನು ತರಲೆ ತಂಟೆ ನಡೀದೇ ಇರೋಂಗೆ ಗ್ರಾಮಸ್ಥರೇ ಕೂತ್ಕೊಂಡು ಸರಿ ಮಾಡ್ಕೊಂಡವ್ರೆ. ಅದಕ್ಕೆ ನಾವು ಗ್ರಾಮಸ್ಥರಾಗಿ ಸಂತೋಷ ಪಡ್ತಾ ಇದ್ದೀವಿ. ಇವ್ರ ಜೊತೆ ನಾವು ಕೈ ಜೋಡಿಸಿ ಆ ಕೆಲಸ ಮುಗಿಸಿದ್ದೀವಿ. ಸಹಾಯ ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಜಮೀನು ಸ್ವಲ್ಪ ಒತ್ತುವರಿ ಇತ್ತು. ಸೊ ಮಧ್ಯದಲ್ಲಿ ಸಣ್ಣ ಪುಟ್ಟ ಅದು ಇದು ಅಂತ ಹೆಚ್ಚು ಕಮ್ಮಿ ಆಗಿತ್ತು ನಮಗೆ, ನಮ್ಮ ಪಕ್ಕದಲ್ಲಿರೋ ಕಾಲೋನಿ ಇರೋದು. ಸೊ ಇವಾಗೆಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಸರಿ ಹೋಯ್ತು. ಎಲ್ಲ ಮುಂದೇನು ಹಿಂಗೆ ಏನು ಜಗಳಗಳು ತಕರಾರು ಇದ್ದೀರಾ ಹೋಗ್ತೀವಿ ಅನ್ನೋ ವಿಶ್ವಾಸ 20 ವರ್ಷದಿಂದ ಎಲ್ಲ ಕ್ಲಿಯರ್, ಸಂತೋಷ. ಎಲ್ಲ ಹಿಂಗೆ ಒಟ್ಟಿಗೆ ಮಾತುಕತೆ ಮೂಲಕ ಪರಿಹಾರ ಆದರೆ ಮುಂದೆ ಎಲ್ಲೂ ಕೋರ್ಟು ಕಚೇರಿ ನೋವು ಇದೇ ಇದೆ. ಹೌದೌದು, ಜಗಳಗಳಿಗೆ ಸುಮ್ಮನೆ ನಾವು ಮಾತಾಡಿದ್ರೆ ನಾವು ಇನ್ನೊಬ್ರು 3rd person ಮೂಲಕ ಹೋಗ್ಬೇಕಾದ್ರೆ ಅದು ಎಲ್ಲೆಲ್ಗೋ ಹೋಗಿ ಅದು ಅದೇ ಏನು ಸುಮ್ಮನೆ ಒಂದು 3rd party ಇಲ್ಲ ಇನ್ನೊಬ್ರು ಯಾರನ್ನೋ ಹಿಡಿಯೋದು ನೀವೇ ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾತಾಡ್ತೀವಿ. ಇಲ್ಲಿ ಗ್ರಾಮದ ಸರ್ವೆ ನಂಬರ್ 6ರಲ್ಲಿ ಸರ್ಕಾರಿ ಭೂಮಿ ಕೊಟ್ಟು 2 ಎಕರೆ 30 ಗುಂಟೆ ಸರ್ಕಾರಿ ಭೂಮಿ ಕೊಟ್ಟಿತ್ತು. ಅದು ಆಗ ಮಂಡಲ ಪಂಚಾಯತಿನಲ್ಲಿ ಹಕ್ಕುಪತ್ರ ಕೊಟ್ಬಿಟ್ಟು ಸೈಟ್ ಇದು ಮಾಡಿದ್ವಿ. ಈಗ ಆಜು ಜಮೀನವರು ಸರ್ವೆ ನಂಬರ್ 4ರವರು ಒಂದು ಸ್ವಲ್ಪ ಅವಾಗಿಂದ ನಮ್ಮ ತಾಲೂಕು ನಮ್ಮ ಅಪ್ಪನವರು ಕಾಲದಿಂದನೂ ಇದು ಬಗೆಹರಿದಿತ್ತು ಅಂತ
ಅವಾಗ ಅವರು ಪೊಸಿಷನಲ್ಲಿದ್ದರು, ತೆಂಗಿನ ಮರಗಳು ತಂದಿದ್ರು, ಮತ್ತೊಂದಿದ್ರು. ಗೌರ್ಮೆಂಟ್ ಸರ್ವೆ ಅಂತ ಮಾಡಿದ್ಮೇಲೆ ಗೌರ್ಮೆಂಟ್ ಅವ್ರಿಗೆ ಒಂದು ನಿಗದಿ ಮಾಡಿ ದಾಖಲೆ ಕೊಟ್ಟು ನಿಮ್ದು ಇಲ್ಲಿವರೆಗೂ ಇದೆ, ಗೌರ್ಮೆಂಟ್ ಜಾಗ ಇದು, ಏನಾದರೂ ಊರಿಗೆ ಯೂಸ್ ಮಾಡೋಂಥ ಕೆಲಸ ಮಾಡಿರಿ ಅಂದರು. ನಾವು ಹುಡುಗರು ಹಿರಿಕರು ಇವೆಲ್ಲ ಒಂದು 20-30 ವರ್ಷದಿಂದ ಇದಾಯಿತು. ಮೊನ್ನೆ ಒಂದು 5-6 ವರ್ಷದಿಂದ ಇದಾದಮೇಲೆ ಅಲ್ಲಿ ಒಂದು ಬೋರ್ ಹಾಕ್ಸಿದ್ವಿ, ಒಂದು ಇದು ಮಾಡಬೇಕು ಅಂತ, ಓವರ್ ಟ್ಯಾಂಕ್ ಬಿಟ್ಟೋರ್ಗೆ ಅಂತ. ಈಗ ಇದು ಉಳಿಕೆ ಜಾಗ ಒಂದು 8-10 ಗುಂಟೆ ಜಾಗ ಬರ್ತಿದೆ, ಒಂದು ಆಟದ ಮೈದಾನ ಮಾಡಿ ಹುಡುಗರಿಗೆಲ್ಲ ಒಂದು ಆಟದ ಮೈದಾನ ಮಾಡಿಕೊಡ್ಬೇಕಂತ ಸುಮಾರು ದಿನದಿಂದ ಆಸೆ ಇತ್ತು. ಅದು ಇವತ್ತು ನೆರವೇರ್ತಾ ಇದೆ. ಎಲ್ಲರೂ ಅದಕ್ಕೆ ನಮ್ಮೂರು ಹಿರಿಕರು, ಪೊಲೀಸರು, ಆಮೇಲೇನು ಆಜುಬಾಜು ಜಮೀನವರು ಇವರು ಎಲ್ಲ ಸಹಕಾರ ಮಾಡಿದ್ರು. ಅವಾಗೇನೋ ಒಂದು ಕೆಟ್ಟಗಳಿಗೆ ಆಗಿತ್ತು, ಈಗೆಲ್ಲ ಒಪ್ಪಿಗೆಯಿಂದ ಮಾಡ್ಕೊಂಡಿದ್ದೀವಿ. ಎಲ್ಲ ಊರಲ್ಲ ಎಲ್ಲ ಕಡೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆ 20 ವರ್ಷಗಳ ಜಮೀನು ಸಮಸ್ಯೆಯನ್ನ ಗ್ರಾಮಸ್ಥರು ಅರಿತುಕೊಂಡು ಕೂತಲ್ಲೇ ಸಮಸ್ಯೆ ಪರಿಹರಿಸಿಕೊಂಡಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ. ಅಲ್ಲ